ನನಗೆ ಎಂತ ಖುಷಿ ಆಯ್ತು ಅಂದರೆ ತುಂಬ ಮಕ್ಕಳಿಗೆ ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾ ಇದ್ದಾರೆ, ತುಂಬ ಹೆಲ್ಪ್ ಆಗ್ತಾ ಉಂಟು ಎಜುಕೇಷನ್ಗೆ ಎಲ್ಲ, ಇವೊಂದು ಫರ್ದರ್ ಸ್ಟಡೀಸ್ಗೆ ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಇವಾಗ ತುಂಬ ಖುಷಿಯಾಗಿದೆ, ಯಾಕೆಂದರೆ ನಮ್ಮ ಊರಿನವರೆಲ್ಲ ಇಲ್ಲಿ ಸಿಗಬೇಕಾದ್ರೆ ತುಂಬ ಖುಷಿ ಆಯಿತು. ಇದೊಂಥರ ಫ್ಯಾಮಿಲಿ ಟ್ರಿಪ್, ಮಕ್ಕಳು ನಾವೆಲ್ಲ ಬಂದಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಬ್ಯಾರಿ ಜನಾಂಗ ಸ್ನೇಹ ಜೀವಿಗಳು ತುಂಬ. UT ಖಾದರ್ ಅವರ ಮಾತುಗಳನ್ನು ಕೇಳಿ ನಾವು ತುಂಬ ಇನ್ಸ್ಪಿರೇಷನ್ ಆಗಿದ್ದೀವಿ. ಸೊ ಎಲ್ರಿಗೂ ಒಂದುಗೂಡಿಸಿ ನಮ್ಮದು ಸಮುದಾಯವನ್ನು ತೋರಿಸ್ಕೊಳ್ತಾ ಇದ್ದಾರೆ. ನನಗೆ ಎಂತ ಖುಷಿ ಆಯ್ತು ಅಂದರೆ ತುಂಬ ಮಕ್ಕಳಿಗೆ ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾ ಇದ್ದಾರೆ, ತುಂಬ ಹೆಲ್ಪ್ ಆಗ್ತಾ ಉಂಟು ಎಜುಕೇಷನ್ಗೆ ಎಲ್ಲ, ಇವೊಂದು ಫರ್ದರ್ ಸ್ಟಡೀಸ್ಗೆ ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬ ಲೈಕ್ ಎಲ್ಲ ಮಕ್ಕಳು ಯಾರಿಗೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಹೈಯರ್ ಸ್ಟಡೀಸ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ, ಕೆಲವರು ಅದು ಆ ರೀಸನ್ದಿಂದ ಕಲಿಯೋದಿಲ್ಲ. ಆ್ಯಕ್ಚುಲಿ ಬಿಕಾಸ್ ಆಫ್ ದಿಸ್ ಕಮ್ಯುನಿಟಿ ತುಂಬ ಎಂಕರೇಜ್ ಆಗ್ತಾ ಇದ್ದಾರೆ, ಇನ್ನು ಕಲಿಬೇಕು, ಇನ್ನು ಕೂಡ ಅಪರ್ಚುನಿಟಿ ಸಿಗ್ತಾ ಉಂಟು, ತುಂಬ ಖುಷಿ ಆಗ್ತಿದೆ. ನನ್ನ ವೀಡಿಯೋಸ್ ಇದೆಲ್ಲ ನೋಡ್ಬಿಟ್ಟು ತುಂಬ ಖುಷಿ ಆಯಿತು, ತುಂಬ ಕ್ಯೂರಿಯಾಸಿಟಿ ಇದೆ ನೆಕ್ಸ್ಟ್ ಟೈಮ್ ನನಗೆ ಹೋಗಲೇಬೇಕು ಅಂತ. ಸೊ ಈ ಸರಿ ನಾನು ಬಂದಿದ್ದೇನೆ, ತುಂಬ ಖುಷಿ ಆಯ್ತು ಎಲ್ಲ ನೋಡಿ. ಸೆಟಪ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟು, ಮಕ್ಕಳಿಗೆ ಗೇಮ್ಸು ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿದು ಗೇಮ್ಸ್ ತುಂಬ ಇಷ್ಟ ಆಯಿತು, ಎಲ್ಲ ಪೇರೆಂಟ್ಸ್ ಅಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ತಾಯಿದ್ರು, ಚಿಕ್ಕ ಚಿಕ್ಕ ಮಕ್ಕಳು ಆಡುವಾಗೆಲ್ಲ. ಅಂದರೆ ಮಂಗಳೂರಲ್ಲಿ ತುಂಬ ಜನ ಬ್ಯಾರಿಗಳಿದ್ದಾರೆ, ಬ್ಯಾರಿ ಅಂತ ಯಾರಿಗೂ ಗೊತ್ತಿರಲಿಲ್ಲ, ನಮ್ಮ ಭಾಷೆ ಏನು ಅಂತಲೇ ಗೊತ್ತಿರಲಿಲ್ಲ. ಇವಾಗ ಬ್ಯಾಂಗ್ಳೂರಲ್ಲಿ ತುಂಬ ಜನ ಇದ್ದಾರೆ ಬ್ಯಾರಿಗಳು. ಸೊ ಎಲ್ರಿಗೂ ಒಂದುಗೂಡಿಸಿ ನಮ್ಮದು ಸಮುದಾಯವನ್ನು ತೋರಿಸ್ಕೊಳ್ತಾ ಇದ್ದಾರೆ, ತುಂಬ ಜನ ಇಲ್ಲೂ ಇದ್ದಾರೆ ಅಂತ ತೋರಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ನನ್ನ ಇಚ್ಛೆ ಇದ್ದಿದ್ದು ಓದಿ ನಮ್ಮ ಜನರಿಗೆ ನಾನು ಹೆಲ್ಪ್ ಮಾಡಬೇಕು. ಈ ಥರ ತುಂಬ ಜನರಿಗೆ ಅಫೋರ್ಡ್ ಮಾಡೋಕ್ಕೆ ಕಷ್ಟ ಇದೆ, ಅದಕ್ಕೆ ನನ್ನ ಎಜುಕೇಷನ್ ಪರವಾಗಿ ನನ್ನ ಸರ್ವಿಸ್ ಮಾಡಬೇಕು ಅಂತ ನಾನು ಇಲ್ಲಿ ಒಂದು ಕ್ಯಾಂಪ್ ಹಾಕಿದ್ದೀನಿ. ಯಾಕಂದರೆ ಜನರಿಗೆ ತಿಳಿಯಲಿ ಅಂತ. ನಮ್ಮ ರೆಸ್ಪಾನ್ಸು ಭಾಳ ಚೆನ್ನಾಗಿದೆ. ನಾವು ಇನ್ಸ್ಟಾಗ್ರಾಮ್ದಲ್ಲೂ ಫಾಲೋ ಮಾಡ್ತಾ ಇದ್ದೀವಿ, ಹಾಕಿದ್ದೀವಿ. ನನಗೆ ಬಹಳ ಕಡೆಯಿಂದ ಪೇಷಂಟ್ಸ್ ಬರ್ತಾರೆ, ಬಳ್ಳಾರಿ, ಸಿರ್ಸಿ, ಮೈಸೂರು, ಮಂಗಳೂರು ಕಡೆಯಿಂದನೂ ತುಂಬ ಪೇಷಂಟ್ಸ್ ಇದ್ದಾರೆ. ಜನ ಬಳ್ಳಾರಿ ಕಡೆಯಿಂದ ಬರ್ತಾರೆ, ಕೋಲಾರ ಕಡೆಯಿಂದ ಬರ್ತಾರೆ, ಭಾಳ ಕಡೆಯಿಂದ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಬೆಂಗಳೂರಲ್ಲಿ ತುಂಬ ಕಡಿಮೆ ಗೊತ್ತಾಗಿದೆ ಅಂತ ನಾನು ಇಲ್ಲಿ ಒಂದು ಕ್ಯಾಂಪ್ ಹಾಕಿ ಜನರಿಗೆ ತಿಳುವಳಿಕೆ ಕೊಡಬೇಕು ಅಂತ ನಾನು ಈ ಥರ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಾನು ಬೇರೆ ಕಮ್ಯುನಿಟಿಗೆ ತುಂಬ ಧನ್ಯವಾದ, ಇಲ್ಲಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಈ ಥರ ಒಂದು ಫಂಕ್ಷನ್ ಇಟ್ಟರೆ ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟು ಬ್ಯಾರಿ ಇದ್ದಾರೆ ಅವರೆಲ್ಲ ಒಗ್ಗಟ್ಟಾಗಿ ಒಂದು ಜಾಗದಲ್ಲಿ ಸೇರಿ ಎಲ್ಲರೂ ಒಂದಾಗ್ತಾರೆ, ಗೆಟ್ ಟುಗೆದರ್ ಥರ ಆಗ್ತಾರೆ ಬ್ಯಾಂಗ್ಳೂರಲ್ಲಿ. ಮತ್ತು ಇಲ್ಲಿ ಮಕ್ಕಳ ಆಟ ತುಂಬ ಚೆನ್ನಾಗಿ ಒಳ್ಳೆ ಉಂಟು ಮಕ್ಕಳಿಗೆ. ಇಲ್ಲ ಒಂದು ಫ್ಯಾಮ್ಲಿ ಎಲ್ಲ ಇಲ್ಲಿ ಮೀಟ್ ಆದಾಗೆ ಆಗ್ತದೆ, ದೂರ ಇರೋ ಫ್ಯಾಮ್ಲಿಯವರೆಲ್ಲ ಒಂದು ದಿವಸ ರಜೆ ಮಾಡಿ ಈ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬರ್ತಾರೆ. ಕಲ್ಚರ್ ಅಂದರೆ ಇಲ್ಲಿ ಲೈಕ್ ಯಾರು ಬೇರೆ ಅಂತ ಇಲ್ಲ, ಎಲ್ಲ ಒಟ್ಟಿಗೆ ಇರ್ತಾರೆ, ಮತ್ತು ಪಾರ್ಟಿಸಿಪೇಟ್ ಎಲ್ಲ ಒಟ್ಟಿಗೆ ಹೇಗೆ ಮಾಡ್ತಾರೆ, ಟುಗೆದರ್ನೆಸ್ ಉಂಟು ಇಲ್ಲಿ. ಬೇರೆ ನಾವು ಬೇರೆಯವರೆಲ್ಲ ಎಲ್ಲ ಅವರೆಲ್ಲ ಒಟ್ಟಿಗೆ ಇರ್ತಾರಲ್ಲ, ಒಗ್ಗಟ್ಟಾಗಿರ್ತಾರೆ ಇಲ್ಲಿ. ಮತ್ತು ಎಲ್ಲ ಗೇಮ್ಸ್, ಮಕ್ಕಳ ಗೇಮ್ಸು ಮತ್ತು ಹುಡುಗರದು ಅದು ಗೇಮ್ಸು ಎಲ್ಲ ಚೆನ್ನಾಗುಂಟು. ಇದು ನಮ್ಮ ಬಾಲ್ಯದ ದಿನಗಳು ನೆನಪಿಸ್ತು. ಸಾಂಪ್ರದಾಯಿಕ ತಿಂಡಿಗಳಾದಂಥ ಪಿಂಡೆ, ಮಕ್ಕಳಿಗೆ ಹೆಂಗಸರಿಗೆ ಆಟ, ಮೆಹಂದಿ ಸ್ಪರ್ಧೆ, ಮಕ್ಕಳಿಗೆ ಆಟ ಭಾಳ ಚೆನ್ನಾಗಿತ್ತು. ನೀವು ತುಂಬ ಚೆನ್ನಾಗಿ ಇನ್ನು ಮುಂದೆ ಭಾಳ ಚೆನ್ನಾಗಿ ನಡಿಬೇಕು ಅಂತ ಈ ಮೂಲಕ ಕೇಳಿಕೊಳ್ತೀನಿ. ಆಟೋಟಗಳಾಗಿರ್ಬೋದು, ಮಕ್ಕಳ ಸ್ಪರ್ಧೆ ಆಗಿರ್ಬೋದು, ಅಥವಾ ಬೇರೆಲ್ಲ ಏರ್ಪಡಿಸಿದ್ದಾರೆ. ನಮ್ಮ ಹಿಂದಿನ ಜನಾಂಗ ತಲೆಮಾರು ಯಾವ ರೀತಿ ಜೀವಿಸಿತ್ತು ಇದರ ಬಗ್ಗೆ ಎಲ್ಲನೂ ನಾವು ನೆನಪಿಸುವಂಥ ಎಲ್ಲ ಘಟನೆಗಳು ಇಲ್ಲಿದೆ. ಆದ್ದರಿಂದ ಇದು ಸತತವಾಗಿ 2ನೇ ವರ್ಷದಲ್ಲಿ BCC ಬ್ಯಾರಿ ಕೂಟ ಅನ್ನೋ ಪ್ರೋಗ್ರಾಮನ್ನು ಆಯೋಜಿಸಿದೆ. ಇದಕ್ಕೆ ಇಷ್ಟು ಜನ ಬ್ಯಾರಿಗಳು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಖುಷಿಯಾಗುವಂತಹ ಸಂದರ್ಭ. ಚೆನ್ನಾಗಿರುತ್ತೆ, ದುಡ್ಡು ಸಂಪಾದನೆ ಆಗುತ್ತೆ. ಇವಾಗ ಆಗಿಲ್ಲ, ಇವಾಗ ಎಲ್ಲರೂ ದುಡಿಲಿಕ್ಕೋಸ್ಕರ ಬರುವುದೇ ಬೆಂಗಳೂರು ಅಂದರೆ 2ನೇ ಹೋಮ್ ಸೆಂಟರ್ ಆಗಿದೆ ಇಲ್ಲಿ ಮಂಗಳೂರಿನವರಿಗೆ. ಬೆಂಗಳೂರು ಒಂದು ಚಿನ್ನದ ರೂಪದಲ್ಲಿ ಕಾಣ್ತಾ ಉಂಟು. ತುಂಬ ಖುಷಿಕರ ಆಗುತ್ತೆ, ಯಾಕಂದರೆ ನಮ್ಮ ಮಕ್ಕಳೇ ಇವಾಗ ಫ್ಯಾಮಿಲೀಸ್ ಇಲ್ಲ, ಸಂಬಂಧಿಕರಿಲ್ಲ, ವರ್ಷಕ್ಕೊಂದು ಸಲನೂ ಸಂಬಂಧಿಕರ ಮನೆಗೆ ಹೋಗೋದವರು ಇದ್ದಾರೆ. ಯಾಕಂದರೆ ಇಲ್ಲಿದು ಜೀವನ ಹಾಗೆ ಉಂಟು. ಈ ರೀತಿ ಒಂದು ಪ್ರೋಗ್ರಾಮ್ BCC ಆಯೋಜಿಸಿದ್ರಿಂದ ತುಂಬ ಖುಷಿ ಆಗುತ್ತೆ. ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಬ್ಯಾರಿ ಅನ್ನೋ ಒಂದು ಕಮ್ಯುನಿಟಿಯವರು ನಮ್ಮ ಲ್ಯಾಂಗ್ವೇಜ್, ನಮ್ಮ ಊಟ, ನಮ್ಮ ವ್ಯವಸ್ಥೆ ಎಲ್ಲನೂ ಒಂದೇ ಕಡೆ ಸಿಗುತ್ತೆ ಅನ್ನೋದಾದರೆ ಅದಕ್ಕಿಂತ ಒಂದು ದೊಡ್ಡ ಖುಷಿ ಬೇರೆ ಏನಿಲ್ಲ. ಮಕ್ಕಳಿಗೆ ಪ್ರೋಗ್ರಾಮ್ ಇದೆ, ಆನ್ಲೈನ್ ಪ್ರೋಗ್ರಾಮ್ ಇದೆ,
ಮತ್ತು ಲೈವ್ ಪ್ರೋಗ್ರಾಮ್ ಇದೆ, ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಲಾಸ್ಟ್ ಟೈಮು ಪಾರ್ಟಿಸಿಪೇಟ್ ಮಾಡಿದರು, ಗಿಫ್ಟು ಸಿಕ್ಕಿತ್ತು. ಈ ಸತಿನೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ ಚಿಕ್ಕ ಮಗು. ಮತ್ತು ತುಂಬ ಚೆನ್ನಾಗಿದೆ. ನಮಗೊಂಥರ ಇಷ್ಟು ವರ್ಷ ಆ ಥರ ಒಂದು ಅನುಭವ ಇರಲಿಲ್ಲ, ನಮ್ಮ ಬಾಲ್ಯಕಾಲದಲ್ಲೂ ಆ ಥರ ಇರಲಿಲ್ಲ. ಮಕ್ಕಳಿಗೆ ಇವಾಗ ತುಂಬ ಖುಷಿಯಾಗಿದೆ, ಯಾಕೆಂದರೆ ನಮ್ಮ ಊರಿನವರೆಲ್ಲ ಇಲ್ಲಿ ಸಿಗಬೇಕಾದ್ರೆ ತುಂಬ ಖುಷಿಯಾಯಿತು. ಹಾಗೆಯೇ ನಾವು ಬೇರೆಯಲ್ಲಿ ಮಾತಾಡಬೇಕಾದ್ರೆ ಇದು ಎಲ್ಲಿ ನಾವು ಬಂದಿರೋದು, ನಮ್ಮ ಊರಿಗೆ ಅಂತ ಒಂಥರ ಫೀಲ್ ಆಗ್ತಾ ಇತ್ತು. ಅದಕ್ಕೆ ಒಂದು ವರ್ಷ ಹೇಗೆ ಮತ್ತೆ ಬರೋದು ಅಂತ ನಾವು ಕಾಯ್ತಾ ಇರ್ತೀವಿ ಒಂದೊಂದು ಸತಿ, ಯಾಕೆಂದರೆ ಬೇರೆ ಕೂಡ ಯಾವಾಗ ಬರೋದು ಅಂತ. ಅಷ್ಟು ಒಂಥರ ಖುಷಿಯಾಗಿರೋ ಫೀಲ್ ಆಯಿತು ನಮಗೆ. ಇದೊಂಥರ ಫ್ಯಾಮಿಲಿ ಟ್ರಿಪ್, ಮಕ್ಕಳು ನಾವೆಲ್ಲ ಬಂದಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಬ್ಯಾರಿಗಳು ಅಂತಂದರೆ ನನಗೆ ಒಂದು ಕುತೂಹಲ ಅಂತೂ ಖಂಡಿತ ಇದೆ. ನಾನು ಬ್ಯಾರಿ ಅಲ್ಲ, ಆದ್ದರಿಂದ ನನಗೆ ಬ್ಯಾರಿಗಳು ಬರೆದಿರುವಂಥ ಕಥೆಗಳನ್ನ ನಾನು ತುಂಬಾ ಮಂಗಳೂರು ಕಡೆ ಇರುವಂಥ ಕಥೆಗಳನ್ನ ಓದಿದ್ದೀನಿ. ಅದೇ ಬಾಂಧವ್ಯ ಏನು, ಬ್ಯಾರಿ ಮನೆಗಳಿಗೆ ಹೋಗ್ತಾ ಇದ್ದೆ, ಇವ್ರ ಊರಿಗೆಲ್ಲ ಹೋಗ್ತಾ ಇದ್ದೆ. ಶನಿವಾರ ಸಂತೆ ಇವ್ರ ಊರು, ಅಲ್ಲೆಲ್ಲ ಹೋಗಿದ್ದೀನಿ. ಉರುಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ, ಅವ್ರ ಮನೆ ಬಿರಿಯಾನಿ ತಿಂದಿದ್ದೀನಿ. ಗಜಲ್ ಸಮ್ಮೇಳನಗಳು ಮಾಡೋದು, ಅದು ಕಮ್ಮಟಗಳನ್ನ ಮಾಡೋದು ಎಲ್ಲ ಮಾಡ್ತಾಯಿರ್ತೀವಿ. ಬಡ್ಡೂರವರು ನಾವು ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಾವೆಲ್ಲ ಮಾಡ್ತಾಯಿರ್ತೀವಿ. ಮೊದಲನೇದಾಗಿ ಬ್ಯಾರಿ ಕೂಟಕ್ಕೆ ಬಂದಿರುವ ಎಲ್ಲ ಸದಸ್ಯರಿಗೆ, ಬ್ಯಾರಿ ಕಮ್ಯುನಿಟಿ ವರ್ಗಕ್ಕೆ ಶುಭಾಶಯಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಆ್ಯಕ್ಚುಲಿ ನಾವು ಕನ್ನಡದವರು, ಮೈಸೂರಿಂದ ಬಂದಿದ್ದೀವಿ. ನನ್ನ ಫ್ರೆಂಡು ಝೊರಾ ಸಲ್ಮಾ ಅಂತ, ಅವರು ಕರ್ಕೊಂಡು ಬಂದರು ಈ ಒಂದು ಇದು ಕೂಟಕ್ಕೆ. ತುಂಬ ಚೆನ್ನಾಗಿದೆ. ಬ್ಯಾರಿ ಜನಾಂಗ ಸ್ನೇಹ ಜೀವಿಗಳು ತುಂಬ. UT ಖಾದರ್ ಅವರ ಮಾತುಗಳನ್ನು ಕೇಳಿ ನಾವು ತುಂಬ ಇನ್ಸ್ಪಿರೇಷನ್ ಆಗಿದ್ದೀವಿ. ಸ್ಕಾಲರ್ಶಿಪ್ ಕೂಡ ಕೊಟ್ಟರು ನಮಗೆಲ್ಲ, ಅಂದರೆ ಅಪ್ಲೈ ಮಾಡಲಿಕ್ಕಿತ್ತು, ಅದರಲ್ಲಿ ಸೆಲೆಕ್ಟ್ ಮಾಡಿ ಸ್ಕಾಲರ್ಶಿಪ್ ಕೊಟ್ಟರು. ಅದು ತುಂಬ ನಮಗೆ ಹೆಲ್ಪ್ ಆಯಿತು. ಅಂದರೆ ನಮ್ಮ ಫರ್ದರ್ ಸ್ಟಡೀಸ್ಗೆ ತುಂಬ ಡಿಫಿಕಲ್ಟ್. 7th ಫೇಲ್ ಆಗಿಯೂ ಒಬ್ಬರು ಅವರ ಸಕ್ಸಸ್ ನೋಡಿ, ಅದನ್ನು ನೋಡಿ ತುಂಬ ಮೋಟಿವೇಟ್ ಆದ್ವಿ ನಾವು. ಅದು ಇದಂತೆಲ್ಲ ಡಿಜಿಟಲ್ ವರ್ಕ್ಸ್ ಎಲ್ಲ ಇತ್ತು, ಅದೆಲ್ಲ ನಮಗೆ ನೋಡಲಿಕ್ಕೇ ಸಿಗಲಿಲ್ಲ. ಇದಂದರೆ ಒಂದು ಆಪರ್ಚುನಿಟಿ ಆಯಿತು, ಅದನ್ನು ನೋಡೋದು ಹೇಗೆ ಉಂಟು ಎಂತ ಅಂತೆಲ್ಲ. ಹಾಗಾಗಿ BCCಗೆ ಬಂದು ತುಂಬ ಖುಷಿ ಆಯಿತು, ನಮ್ಮವರಂತಲೇ ಫೀಲ್ ಆಯಿತು. ಆ್ಯಂಡ್ ಇದೇ ಥರ ಒಂದು ಬ್ಯಾರಿಗಳು ಇಲ್ಲಿ ಬಂದು ಒಂದು ಒಗ್ಗಟ್ಟಾಗಿ ಈ ಥರ ಇಯರ್ಲಿ ಒನ್ಸ್ ಒಂದು ಸೆಲೆಬ್ರೇಷನ್ ಮಾಡೋದು ತುಂಬ ಒಳ್ಳೆಯ ವಿಷಯ. ನಾವು ಮತ್ತು ನಮ್ಮ ಫರ್ದರ್ ಜನ್ರೇಷನ್ ಇದೇ ಪ್ರೋಗ್ರಾಮ್ ಇಯರ್ಲಿ ಒನ್ಸ್ ಈ ಥರ ನಡೀತಿರಬೇಕು. ಬೆಂಗಳೂರಲ್ಲಿದ್ದು ಬಿಸ್ನೆಸ್ ಮಾಡಿಕೊಂಡು ಬೆಂಗಳೂರಲ್ಲಿ ನಾವು ಇಷ್ಟು ದೊಡ್ಡ ಮಟ್ಟಿನ ಒಂದು ಒಕ್ಕೂಟದಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ.